ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಸುರಿತಾ ಇದ್ದ ಮಳೆಯಲ್ಲಿ ಕೊಂಚ ಇಳಿಮುಖ ಆಗ್ತಾ ಇದೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇರೋ ಒಳಹರಿವು ಕಡಿಮೆ ಆಗ್ತಾ ಇದೆ. 1,43,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಒಳಹರಿವಿದ್ರೆ 1,77,000 ಕ್ಯೂಸೆಕ್ ನೀರನ್ನ ಹಿಪ್ಪರಗೆ ಜಲಾಶಯದಿಂದ ಹೊರಗೆ ಬಿಡಲಾಗ್ತಾ ಇದೆ. ನೀರಿನ ಪ್ರಮಾಣ ಕಡಿಮೆಯಾಗಿದ್ರೂ ಚಿಕ್ಕೋಡಿ ತಾಲೂಕಿನ 6 ಕೆಳ ಹಂತದ ಸೇತುವೆಗಳು ಇನ್ನೂ ನೀರಲ್ಲಿ ಮುಳುಗಿವೆ. ಇಂದು ಒಳಹರಿವು ಕಡಿಮೆಯಾದರೆ ನಾಳೆ ಸಾಯಂಕಾಲಕ್ಕೆ ಕೆಲ ಸೇತುವೆಗಳು ಸಂಚಾರ ಮುಕ್ತವಾಗುತ್ತವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಒಟ್ಟಾರೆ ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಸುರಿತಾ ಇದ್ದ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದಾಗಿ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇರುವಂತಹ ಒಳಹರಿವು ಈ ಮೂಲಕ ಕಡಿಮೆ ಆಗ್ತಾ ಇದೆ. 1,43,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಒಳಹರಿವಿದ್ರೆ 1,77,000 ಕ್ಯೂಸೆಕ್ ನೀರನ್ನ ಹಿಪ್ಪರಗೆ ಜಲಾಶಯದಿಂದ ಹೊರಗೆ ಬಿಡಲಾಗ್ತಾ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚೇತನ್ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಚೇತನ್, ಕೊಂಕಣ ಭಾಗದಲ್ಲಿ ಮಳೆಯ ಎಫೆಕ್ಟ್ ಸದ್ಯದ ಮಟ್ಟಿಗೆ ಹೇಗಿದೆ? ಪರಿಸ್ಥಿತಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಬಹುದಾ ಚೇತನ್? ಕ್ಷಮ, ಏನು ಕಳೆದ 5 ದಿನಗಳಿಂದ ಏನು ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಮಳೆ ಸುರಿತಾ ಇತ್ತು, ಅದರಲ್ಲಿ ಕೊಂಚ ಇಳಿಮುಖ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಕೃಷ್ಣಾ ನದಿಗೆ ಏನು ಒಳಹರಿವಿನ ಪ್ರಮಾಣ ಇತ್ತು, ಸ್ವಲ್ಪ ಕಡಿಮೆ ಆಗಿದ್ರು ಕೂಡ ನೀರಿನ ಪ್ರಮಾಣ ಅಷ್ಟೇ ಇದೆ. ಹೀಗಾಗಿ ಒಂದು 2 ಅಡಿಗಳಷ್ಟು ಮಾತ್ರ ನೀರು ಕಡಿಮೆ ಆಗಿದ್ದು, ಏನು 6 ಸೇತುವೆಗಳು ಮುಳುಗಡೆ ಆಗಿದ್ದು, ಇನ್ನೂ ಕೂಡ ಹಾಗೆ ಮುಳುಗಡೆ ಆಗಿದ್ದು, ನಾಳೆ ಸಾಯಂಕಾಲದವರೆಗೆ ಏನು ಸೇತುವೆಗಳು ಸಂಚಾರ ಮುಕ್ತವಾಗಲಿವೆ. ಕ್ಷಮ, ಅಲ್ಲಿ ಇರುವಂತ ಈಗೇನು ಮುಳುಗಿದೆ ಪ್ರದೇಶಗಳು, ಅಲ್ಲಿ ಇರುವಂತ ಜನರಿಗೆ ಏನಾದ್ರೂ ಮುನ್ಸೂಚನೆ ಕೊಟ್ಟಿದ್ಯಾ ಜಿಲ್ಲಾಡಳಿತ? ಹಾಗಿದ್ರೆ ಈಗಾಗಲೇ ಕಳೆದ ಏನು ಪ್ರವಾಹ ಬಂದಿತ್ತು, ಏನ್ ಪ್ರವಾಹ ಅಧಿಕಾರಿಗಳ ಪ್ರಕಾರ ಕ್ಷಮ 2 ಲಕ್ಷ ಮೇಲ್ಪಟ್ಟು ನೀರು ಬಂದ್ರೆ ಪ್ರವಾಹ ಬರುತ್ತೆ. ಹೀಗಾಗಿ ಈಗಾಗಲೇ ಏನು ಸೇತುವೆಗಳು ಮುಳುಗಡೆ ಆಗಿದ್ದು, ಆ ನದಿ ಪಾತ್ರದ ಜನರಲ್ಲಿ ಒಂದು ಮುನ್ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿತ್ತು. ಹೀಗಾಗಿ ಈಗ ನೀರಿನ ಪ್ರಮಾಣ ಕಡಿಮೆ ಆಗಿದ್ರಿಂದ ಅಧಿಕಾರಿಗಳು ಕೂಡ ಮತ್ತು ನದಿ ಪಾತ್ರದ ಜನರು ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಷಮ. ಥ್ಯಾಂಕ್ ಯು ಚೇತನ್.